ಇದೀಗ ರಾಜ್ಯ ಸರ್ಕಾರಕ್ಕೆ ಬಿಗ್ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಮೆಟ್ರೋ ದರ ಏರಿಕೆ ಜಟಾಪಟಿ ಬೆನ್ನಲ್ಲೇ ಇದೀಗ ರಾಜ್ಯಕ್ಕೆ ಬ್ಯಾಡ್ ನ್ಯೂಸ್ ಒಂದು ಬಂದುಬಿಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಬಿಗ್ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಈಗ ಮೆಟ್ರೋ ದರ ಏರಿಕೆ ಜಟಾಪಟಿ ಬೆನ್ನಲ್ಲಿ ರಾಜ್ಯಕ್ಕೆ ಬ್ಯಾಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಮೆಟ್ರೋ ರೆಡ್ ಲೈನ್ಗೆ ಬ್ರೇಕ್ ಹಾಕಿದೆ ಈಗ ಕೇಂದ್ರ. ಡಬಲ್ ಡೆಕ್ಕರ್ ಪ್ಲಾನ್ಗೂ ಕೂಡ ನೋ ಅಂದಿದೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದ ಯೋಜನೆಗೆ ಕೇಂದ್ರದಿಂದ ಬ್ರೇಕ್ ಬಿದ್ದಿದೆ. ಈಗ ಮೆಟ್ರೋ ವಿಚಾರದಲ್ಲಿ ಮುಂದುವರೆತಾ ಇದ್ದಂತಹ ಈ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಏನಿದೆ, ಇದು ಸರ್ಜಾಪುರ ಟು ಹೆಬ್ಬಾಳ ಯೋಜನೆಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಯಾವುದೇ ರೀತಿ ಕಾರ್ಯಗಳು ನಡಿಬಾರದು ಅಂತ ಯೋಜನೆಯನ್ನ ಸ್ಥಗಿತಗೊಳಿಸಿದೆ. ಇದ್ರ ಬಗ್ಗೆ ಸಂಸದ ಪಿಸಿ ಮೋಹನ್ ಕೂಡ ತಮ್ಮ ಸಾಮಾಜಿಕ ಜಾಲತಾಣವಾದಂತಹ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಯೋಜನೆ ಮತ್ತು ಪರಿಶೀಲನೆ ಮಾಡಲು ಇದೀಗ ಸೂಚನೆ ಕೊಟ್ಟಿದೆ ಕೇಂದ್ರ ಅಂತ ತಮ್ಮ ಖಾತೆಯಲ್ಲಿ ಪೋಸ್ಟ್ ಅನ್ನು ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇರುವ ಬಿಗ್ ಶಾಕ್ ಇದು. ಯಾಕಂದ್ರೆ ಮೆಟ್ರೋ ದರ ಏರಿಕೆ ಮಾಡ್ತಾ ಇದ್ರು, ಆದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಹೊಣೆ ಅಲ್ಲ. ಕೇಂದ್ರ ಸರ್ಕಾರ ಮೆಟ್ರೋ ದರ ಏರಿಕೆ ಮಾಡ್ತಾ ಇರೋದು, ಹೋಗಿ ಅಲ್ಲಿ ಪ್ರಶ್ನೆ ಮಾಡಿ ಅನ್ನೋ ಮಾತುಗಳು ರಾಜ್ಯ ಸರ್ಕಾರದಿಂದ ಬಂದಿತ್ತು. ಹಾಗಾಗಿ ಈಗ ಕೇಂದ್ರ ಸರ್ಕಾರ ಅದನ್ನ ಗಮನಿಸಿ ಈ ಜಟಾಪಟಿ ಬೆನ್ನಲ್ಲೇ ರಾಜ್ಯಕ್ಕೆ ಬ್ಯಾಡ್ ನ್ಯೂಸ್ ಕೊಟ್ಟಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿಚಂದ್ರ, ಇದೀಗ ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಜಟಾಪಟಿ, ಈ ಬೆನ್ನಲ್ಲೇ ರಾಜ್ಯಕ್ಕೆ ಬ್ಯಾಡ್ ನ್ಯೂಸ್ ಕೊಡ್ತಾ ಇದೆ ಕೇಂದ್ರ. ಯಾವ ಕಾರಣಕ್ಕಿರಬಹುದು ಅಂತ? ಬೆಂಗಳೂರಿನ ನಮ್ಮ ಮೆಟ್ರೋ ವಿಸ್ತರಣೆ ಕನಸುಗಳಿಗೆ ಮತ್ತೆ ಅಡ್ಡಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರ ಇನ್ನೂ ತಣ್ಣಗಾಗದ ನಡುವೆ ಬಹು ನಿರೀಕ್ಷಿತ ಸರ್ಜಾಪುರ ಹೆಬ್ಬಾಳ ರೆಡ್ ಲೈನ್ ಯೋಜನೆಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ನಂತರ ಯೋಜನೆಗಳ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಡಿಪಿಆರ್ಗೆ ಒಪ್ಪಿಗೆ ನೀಡದೇ ಇರುವುದರಿಂದ ಆ ಯೋಜನೆಯನ್ನು ಅನುಷ್ಠಾನ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬಹುದು ಎಂದು ಹೇಳ್ಬೋದು. ಕೇಂದ್ರ ಸರ್ಕಾರದ ಯಾವ ರೀತಿ ಅವರು ಆಕ್ಷೇಪಣೆಗಳಿದ್ದಂದ್ರೆ, ಯೋಜನೆಯ ಒಟ್ಟು ವೆಚ್ಚ ಅತಿಯಾಗಿ ಇರಬೇಕು. ನಂತರ ಡಬಲ್ ಡೆಕ್ಕರ್ ಫ್ಲೇವರ್ ವ್ಯವಸ್ಥೆಯಿಂದ ಮೆಟ್ರೋ ಪ್ರಯಾಣಿಕರಿಗೆ ಸಂಖ್ಯೆ ಗಣನೀಯವಾಗಿರಬೇಕು. ಯಾವುದೇ ರೀತಿಯಿಂದ ಜಾಸ್ತಿ ಆಗದಂತೆ ನೋಡ್ಕೊಳ್ಬೇಕು. ಯೋಜನೆ ಉದ್ದೇಶಕ್ಕೆ ಉಂಟಾಗಬಹುದು ಎಂಬ ಆತಂಕ ಇದೆ. ಮತ್ತೆ ಹೆಬ್ಬಾಳದಿಂದ ಸರ್ಜಾಪುರವರೆಗೆ ಸುಮಾರು 37 ಕಿಲೋಮೀಟರ್ ಉದ್ದದ ಮೆಟ್ರೋ ಕಾರಿಡಾರ್ ನಲ್ಲಿ ಒಟ್ಟು 28 ನಿಲ್ದಾಣಗಳು ಬರ್ತಂತೆ ಹೇಳಿದ್ದಾರೆ. ಈ ಮಾರ್ಗ ಐಟಿ ಕಾರಿಡಾರ್, ಟೆಕ್ ಪಾರ್ಕ್ಗಳು, ಔದ್ಯೋಗಿಗಳ ಪ್ರವೇಶಗಳು ಮತ್ತು ದಟ್ಟವಾಗಿದ್ದರಿಂದ ವಸತಿ ಪ್ರದೇಶಗಳಿಗೆ ಸಂಪೂರ್ಣವಾಗಿದ್ದರಿಂದ ಟ್ರಾಫಿಕ್ ಪಥಗಳನ್ನು ಗಣನೀಯವಾಗಿ ಕಡಿಮೆ ಮಾಡೋದು ನಿರೀಕ್ಷಿಸಿತ್ತು. ಆದ್ರೆ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ರಾಜ್ಯ ಸರ್ಕಾರಕ್ಕೆ ಅಷ್ಟೇ ಹಿನ್ನಡೆ ಉಂಟಾಗಿದ್ದು, ಮೆಟ್ರೋ ವಿಸ್ತರಣೆಗೆ ರಾಜ್ಯ ಸರ್ಕಾರ ಸಂಘರ್ಷ ಮತ್ತೊಂದು ಹಂತಕ್ಕೆ ತಲುಪುವ ಸೂಚನೆ ಕಾಣಿಸ್ತಾ ಇದೆ. ರವಿಚಂದ್ರ, ಮತ್ತೊಂದು ಪ್ರಶ್ನೆ ಅಂತಂದ್ರೆ, ಈಗ ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಈ ಜುಗಲ್ಬಂದಿ ಮೀನ್ಸ್ ಈ ಒಂದು ಮೆಟ್ರೋ ಸಂಬಂಧಪಟ್ಟಂತೆ ಏನ್ ಬ್ರೇಕ್ ಆಗ್ತಾ ಇದೆ ಕಾಮಗಾರಿಗೆ, ಅದಕ್ಕೆಲ್ಲ ಸೊ ಇದು ಜನಸಾಮಾನ್ಯರಿಗೆ ಏನಾದ್ರು ತೊಂದರೆ ಉಂಟು ಮಾಡುತ್ತಾ ಅಂತ? ಯಾಕಂದ್ರೆ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಇಲ್ಲಿ ನಮಗೆ ಮೆಟ್ರೋ ಬರುತ್ತೆ ಅಂತ. ಈ ನಿರೀಕ್ಷೆ ಈಗ ನಿರಾಸೆ ಆಗುತ್ತಾ? ಹೌದು, ಆ ಭಾಗಗಳ ಜನರು ನಮ್ಮ ಕಡೆ ನಮ್ಮ ಸ್ಟೇಷನ್ ಈ ತರ ಮೆಟ್ರೋ ಸ್ಟೇಷನ್ ಬರುತ್ತೆ, ನಮ್ಗೆ ಅನುಕೂಲ ಆಗುತ್ತೆ, ಆಫೀಸ್ ಹೋಗಕ್ಕೆ, ನಮ್ಗೆ ಈ ಕಡೆ ಮೆಜೆಸ್ಟಿಕ್ ಈ ಕಡೆ ಎಲ್ಲ ಹೋಗ್ಬೇಕಂತ ಎಲ್ಲ ಆಸೆ ಪಟ್ಕೊಂಡಿರ್ತಾರೆ. ಆದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡುವೆ ಜನಗಳಿಗೆ ಇದು ತೊಂದರೆ ಉಂಟಾಗ್ಬೋದೆಂದು ಹೇಳ್ಬೋದು. ರವಿಚಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.